ನಮ್ಮ ನ್ಯೂಸ್ಗೆ ಸ್ವಾಗತ. ತಾಲೂಕು ಪಂಚಾಯಿತಿ ವತಿಯಿಂದ UPSCಯಲ್ಲಿ ಸಾಧನೆಗೈದ ಡಾಕ್ಟರ್ ವಿವೇಕ್ಗೆ ಸನ್ಮಾನ ಮತ್ತು SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ UPSCಯಲ್ಲಿ ಸಾಧನೆಗೈದ ಚಿಂತಾಮಣಿ ನಗರದ ಕನಂಪಲ್ಲಿಯ ಶಿಕ್ಷಕ ಆರ್ ನಾರಾಯಣ ರೆಡ್ಡಿಯವರ ಪುತ್ರ ಡಾಕ್ಟರ್ ಎನ್ ವಿವೇಕ ರೆಡ್ಡಿಯವರನ್ನು ತಾಲೂಕು ಪಂಚಾಯಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸರ್ಕಾರಿ ಮತ್ತು ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಿಗೆ ತಾಲೂಕು ಪಂಚಾಯಿತಿ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಯುವ ಮಂಜುನಾಥ್, ಅಧ್ಯಕ್ಷೆ ಕವಿತಾ ಮಂಜುನಾಥ್, ಉಪಾಧ್ಯಕ್ಷ ನಾರಾಯಣಸ್ವಾಮಿ ಸೇರಿದಂತೆ ಎಲ್ಲ ತಾಲೂಕು ಪಂಚಾಯಿತಿ ಸದಸ್ಯರು ಮತ್ತು ಸಿಬ್ಬಂದಿ ಹಾಜರಿದ್ದರು. ಯಾಕೆಂದರೆ ಚಿಂತಾಮಣಿ ಕಳೆದ 20 ವರ್ಷದಿಂದ ಇಲ್ಲೇ ಇದ್ದೀನಿ. ನಮ್ಮ ಶ್ರೀನಿವಾಸಪುರ ತಾಲೂಕಾಗಿದ್ದರೂ ನನ್ನ ಬೆಳೆದಿದ್ದು ವಿದ್ಯಾಭ್ಯಾಸ ಎಲ್ಲ ಚಿಂತಾಮಣಿ ತಾಲೂಕಲ್ಲಿ ಆಗಿರೋದ್ರಿಂದ ಈ ಚಿಂತಾಮಣಿಯಲ್ಲಿ ನನಗೆ ತುಂಬ ನಂಬಿಕೆ. ಹಾಗಾಗಿ ತಾಲೂಕು ಪಂಚಾಯತಿಯಲ್ಲಿ ಆಹ್ವಾನಿಸಿ ಸನ್ಮಾನಿಸಿದ್ದು ನನಗೆ ತುಂಬ ಸೌಭಾಗ್ಯ ಎಂದು ಭಾವಿಸುತ್ತೇನೆ. ನನಗೆ ಬಂದಿರೋ ರ್ಯಾಂಕ್ಗೆ ಯಾವುದೇ ಒಂದು ಸರ್ವಿಸ್ ಸಿಗಲಿ, ಆ ಜವಾಬ್ದಾರಿಯಿಂದ ನಾನು ಕರ್ತವ್ಯ ನಿರ್ವಹಿಸ್ತೇನೆ. ಈ ಸನ್ಮಾನ ಸುಮಾರು ಒಂದು 20 ದಿನದಿಂದ ಸನ್ಮಾನಗಳು ಮಾಡ್ತಿದ್ದಕ್ಕೆ ಬೇರೆ ಸಂಘ ಸಂಸ್ಥೆಗಳು, ಇದರಿಂದ ನನ್ನ ಜವಾಬ್ದಾರಿಯನ್ನು ಹೆಚ್ಚಾಗಿದೆ ಎಂದು ಭಾವಿಸ್ತೇನೆ. ನನಗೆ ಯಾವುದೇ ಒಂದು ಕರ್ತವ್ಯ ನೀಡಿದರೂ ಸಹ ಅದು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಲು ನಾನು ಪ್ರಯತ್ನ ಪಡುತ್ತೇನೆ. ಹಾಗೆಯೇ ಮತ್ತೊಮ್ಮೆ ಇನ್ನೊಂದ್ಸತಿ ತಾಲೂಕು ಪಂಚಾಯಿತಿ ಎಲ್ಲ ಸದಸ್ಯರು, ಅಧ್ಯಕ್ಷರು ಎಲ್ಲರಿಗೂ ನಾನು ಆಭಾರಿಯಾಗಿರುತ್ತೇನೆ.